ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಂಡರ್ಸ್ ಬೈ ಯು ಕನ್ನಡ. ಫ್ರೆಂಡ್ಸ್, ಕ್ರಿಕೆಟ್ ಒಂದು ಎಂಟರ್ಟೈನ್ಮೆಂಟ್ ಜಗತ್ತು. ನಮ್ಮ ಭಾರತದಲ್ಲಿ ಎಲ್ಲ IPL ಟೀಮ್ಗಳು ತನ್ನದೇ ಆದ ಬೇಸನ್ನು ಮಾಡಿಕೊಂಡಿವೆ. ಅದೇ ರೀತಿ ಆ ಟೀಮ್ಗೆ ಪ್ರತಿಷ್ಠಿತ ವ್ಯಕ್ತಿ ಕ್ಯಾಪ್ಟನ್ಸಿ ಅಥವಾ ನಾಯಕತ್ವ ಪಡೆದರೆ ಆಟ ಗೆಲ್ಲಲು ಸಾಧ್ಯ ಎಂದು ಅಭಿಮಾನಿಗಳು ಭಾವಿಸ್ತಾರೆ. ಈಗ ಮುಂಬೈ ಇಂಡಿಯನ್ಸ್ ಹಾಗೂ ಸನ್ರೈಸ್ ಹೈದರಾಬಾದ್ ತಂಡದ ಆಟ ಉತ್ತಮ ಪ್ರದರ್ಶನ ಕಂಡಿತು. ಈ ಆಟದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಆಟ ಉತ್ತಮ ಪ್ರದರ್ಶನ ಕಂಡಿದ್ದಲ್ಲದೆ ಭರ್ಜರಿ ರನ್ ಅನ್ನು ಗಳಿಸಿತು. ಹಾಗೆ ತನ್ನದೇ ಆದ ರನ್ ಗೋಲ್ಸ್ ಮೂಲಕ IPL ಹಿಸ್ಟ್ರಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿತು. ಹಾಗೆ ಕಳೆದ ಗುಜರಾತ್ ಟೈಟನ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ಮ್ಯಾಚ್ ನಡುವೆ ಹಾರ್ದಿಕ್ ಪಾಂಡ್ಯ ಅವರು ರೋಹಿತ್ ಶರ್ಮಾ ಅವರ ಜೊತೆ ನಡೆದುಕೊಂಡ ರೀತಿ ಸರಿಯಿಲ್ಲ. ಈ ಕಾರಣಕ್ಕಾಗಿ ಮುಂಬೈ ಇಂಡಿಯನ್ಸ್ ಅಭಿಮಾನಿಗಳು ಹಾಗೆ ರೋಹಿತ್ ಶರ್ಮಾ ಅವರ ಅಭಿಮಾನಿಗಳು ಇದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಫ್ರೆಂಡ್ಸ್, ಈ ಸಲ IPL ಪ್ರತಿ ವರ್ಷದಂತೆ ಚಾಲನೆಯಾಗಿದೆ. ಇತ್ತೀಚೆಗೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಮುಂಬೈ ಇಂಡಿಯನ್ಸ್ ಹಾಗೂ ಗುಜರಾತ್ ಟೈಟನ್ಸ್ ಮ್ಯಾಚ್ನಲ್ಲಿ ಮುಂಬೈ ತಂಡದ ಈಗಿನ ಕ್ಯಾಪ್ಟನ್ ಆದಂಥ ಹಾರ್ದಿಕ್ ಪಾಂಡ್ಯ ಅವರು ತನ್ನದೇ ಆದಂಥ ತಂಡದ ಮಾಜಿ ಕ್ಯಾಪ್ಟನ್ ಆಗಿರುವಂಥ ರೋಹಿತ್ ಶರ್ಮಾ ಅವರ ಬಳಿ ಸ್ಟೇಡಿಯಂನಲ್ಲಿ ನಡೆದುಕೊಂಡಿದ್ದು ಅನೇಕರಿಗೆ ಇಷ್ಟ ಆಗಿಲ್ಲ. ಇದರಿಂದ ಸಾಕಷ್ಟು ಟ್ರೋಲ್ಗೆ ಒಳಗಾಗಿದ್ದಾರೆ. ಈಗ ಹಾರ್ದಿಕ್ ಪಾಂಡ್ಯ ಮೂಲತಃ ಗುಜರಾತ್ ತಂಡದಲ್ಲಿದ್ದವರು, ಅದರಲ್ಲಿ ಕಪ್ ಗೆಲ್ಲಲು ಕೂಡ ಕಾರಣಕರ್ತಾರೆ. ರೋಹಿತ್ ಶರ್ಮಾ ಮೊದಲು ಮುಂಬೈ ತಂಡದ ಕ್ಯಾಪ್ಟನ್ ಆಟಗಾರ, ಈಗ ಮಾಮೂಲಿ ಸಹಜ ಆಟಗಾರರಾಗಿದ್ದಾರೆ. ಯಾಕಂದರೆ ಈ ಬಾರಿ ಈ ತಂಡದ ಆಟಗಾರ ಅಂದರೆ ನಾಯಕತ್ವದ ಆಟಗಾರ ಮುಂಬೈ ತಂಡದ ನಾಯಕನಾಗಿ ಹಾರ್ದಿಕ್ ಪಾಂಡ್ಯ ಅವರನ್ನು ಸೇರ್ಪಡೆಗೊಳಿಸಿದ್ದಾರೆ. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಮುಂಬೈ ಇಂಡಿಯನ್ಸ್ ತಂಡಕ್ಕೆ 5 ಟ್ರೋಫಿಯನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ರೋಹಿತ್ ಶರ್ಮಾ ಅನುಭವಿ ಹಾಗೂ ಸೀನಿಯರ್ ಆಟಗಾರ. ಇಂಥ ಆಟಗಾರರನ್ನು ಹಾರ್ದಿಕ್ ಪಾಂಡ್ಯ ನಡೆಸಿಕೊಂಡ ರೀತಿ ಬೇಸರ ತರಿಸಿದೆ. ಈ ಕಾರಣಕ್ಕೆ ಹಾರ್ದಿಕ್ ಪಾಂಡ್ಯ ಅವರ ಹುಟ್ಟೂರು ಗುಜರಾತ್ನಲ್ಲೇ ಅಲ್ಲಿ ನೆರೆದಿದ್ದ ಮುಂಬೈ ಇಂಡಿಯನ್ಸ್ ತಂಡ ಅಭಿಮಾನಿಗಳು ಧಿಕ್ಕಾರವನ್ನು ಕೂಗಿದ್ದಾರೆ. ಸಾಮಾನ್ಯವಾಗಿ ಅಲ್ಲಿನ ಆಟಗಾರರು ಬಂದರೆ ಜನ ಕೇಕೆ ಹಾಕಿ ಅಭಿನಂದಿಸ್ತಾರೆ. ಆದರೆ ಹಾರ್ದಿಕ್ ಪಾಂಡ್ಯಗೆ ಇಷ್ಟು ದೊಡ್ಡ ಮಟ್ಟಿಗೆ ಧಿಕ್ಕಾರ ಕೂಗಿದ್ದು ಇದೇ ಮೊದಲು ಎನಿಸುತ್ತದೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಈ ಪಾಂಡ್ಯರನ್ನು ಸಾಕಷ್ಟು ಟ್ರೋಲ್ ಮಾಡಲಾಗುತ್ತಿದೆ. ಫ್ರೆಂಡ್ಸ್, IPL ಅನ್ನೋದು ಒಂದು ದೊಡ್ಡ ಮಟ್ಟಿಗೆ ಕ್ರೇಜ್ ಇರುತ್ತೆ. ಒನ್ ಡೇ 2020 ಮ್ಯಾಚ್ ಇವರಲ್ಲಿ ಕಿಕ್ ಸಿಗಲ್ಲ. ಆದರೆ IPL ಅಂತ ಸೀಸನ್ ಬಂದಾಗ ಸಖತ್ ಕಿಕ್ ಕೊಡುತ್ತೆ. ಪ್ರತಿ IPL ತಂಡಕ್ಕೂ ಮೊದಲೇ ಹೇಳಿದ ಹಾಗೆ ಒಳ್ಳೆ ಅಭಿಮಾನಿ ಬಳಗವನ್ನು ಹೊಂದಿದೆ. ಈಗ RCB ತಗೊಂಡ್ರೆ RCBಗೆ ದೊಡ್ಡ ಮಟ್ಟದ ಕ್ರೇಜ್ ಅಭಿಮಾನಿಗಳು ಕೂಡ ಇದ್ದಾರೆ. ಹಾಗೆ CSKಯಲ್ಲಿ ಧೋನಿಯನ್ನು ಕೂಡ ಇಷ್ಟಪಡ್ತಾರೆ. ಈಗ CSK ತಂಡದಲ್ಲಿ ಧೋನಿ ಅವರು ಕೂಡ ಇದೇ ಕೊನೆಯ ಬಾರಿ ಕ್ಯಾಪ್ಟನ್ಸಿ ಅನಿಸುತ್ತೆ. ಯಾಕಂದರೆ ರಿಟೈರ್ಮೆಂಟನ್ನು ತೆಗೆದುಕೊಳ್ತಾ ಇದ್ದಾರೆ. ಈಗ ಇದೇ ತಂಡದ ಆಟಗಾರರಾದಂಥ 27 ವರ್ಷದ ಋತುರಾಜ್ ಗಾಯಕ್ವಾಡ್ಗೆ ಕ್ಯಾಪ್ಟನ್ಸಿ ಸಿಗುತ್ತೆ. ಈಗ ಋತುರಾಜ್ ಗಾಯಕ್ವಾಡ್ ಇನ್ನೂ 13ರಿಂದ 14 ವರ್ಷ CSKಯಲ್ಲಿ ಕ್ಯಾಪ್ಟನ್ಸಿ ಮುಂದುವರೆದು ಈ ತಂಡವನ್ನು ನಿಭಾಯಿಸಬೇಕಾಗಿದೆ. ಈಗ ಮುಂಬೈ ಇಂಡಿಯನ್ಸ್ ತೆಗೆದುಕೊಂಡ್ರೆ ರೋಹಿತ್ ಶರ್ಮಾ ಇವರಿಗೆ 36 ವರ್ಷ, ಧೋನಿಗೆ 42 ವರ್ಷ. ಹಾಗಾಗಿ ವಯಸ್ಸಾದಂತೆ ರಿಟೈರ್ಮೆಂಟನ್ನು ತೆಗೆದುಕೊಳ್ತಾರೆ. ರೋಹಿತ್ ಶರ್ಮಾ ಅವರಿಗೆ 36 ವರ್ಷ. ಇವರು ಸಹ ಮುಂಬೈ ಇಂಡಿಯನ್ಸ್ನಲ್ಲಿ ಉತ್ತಮ ಕ್ಯಾಪ್ಟನ್ಸಿ ಮೂಲಕ 5 ಟ್ರೋಫಿಗಳನ್ನು ತಂದುಕೊಟ್ಟಿದ್ದಾರೆ. ಇವರಿಗೂ ಕೂಡ ವಯಸ್ಸಾದ ಕಾರಣ ತಂಡದ ಮುಖ್ಯಸ್ಥರು ಕ್ಯಾಪ್ಟನನ್ನು ಬದಲು ಮಾಡಲು ನಿರ್ಧರಿಸ್ತಾರೆ. ಆಗ ಇವರಿಗೆ ಕಾಣಿಸಿದ್ದು ಗುಜರಾತ್ ತಂಡದ ಆಟಗಾರನಾಗಿದ್ದ ಹಾರ್ದಿಕ್ ಪಾಂಡ್ಯ. ರೋಹಿತ್ ಶರ್ಮಾರನ್ನು ಈ ತಂಡಕ್ಕೆ ಕಳುಹಿಸಿ ಆ ತಂಡದಿಂದ ಹಾರ್ದಿಕ್ ಪಾಂಡ್ಯರನ್ನು ಕರೆತರುವ ನಿರ್ಧಾರ ಮಾಡ್ತಾರೆ. ಕೊನೆಗೆ ಇದು ಸರಿಯಾಗದ ಕಾರಣ ರೋಹಿತ್ ಶರ್ಮಾರನ್ನು ಮುಂಬೈ ಇಂಡಿಯನ್ಸ್ ತಂಡದಲ್ಲೇ ಇರಿಸಿ ಹಾರ್ದಿಕ್ ಪಾಂಡ್ಯರನ್ನು ಸೇರಿಸುವ ಯೋಚನೆ ಮಾಡ್ತಾರೆ. ಹಾಗಾಗಿ ತಂಡದ ಮುಖ್ಯಸ್ಥರು ಗುಜರಾತ್ ತಂಡದಿಂದ 100 ಕೋಟಿಗೆ ಹಾರ್ದಿಕ್ ಪಾಂಡ್ಯರನ್ನು ಕರೆತರುವ ಡೀಲ್ ಮಾಡ್ತಾರೆ. ತಂಡದ ಕ್ಯಾಪ್ಟನ್ಸಿ ಬದಲಿಸುವ ವಿಚಾರವನ್ನು ತಂಡದ ಮುಖ್ಯಸ್ಥರು ತನ್ನ ಸೋಷಿಯಲ್ ಅಧಿಕೃತ ಖಾತೆಯಲ್ಲಿ ಹಂಚಿಕೊಂಡಾಗ ಇದಕ್ಕೆ ಅದೇ ತಂಡದ ಆಟಗಾರರಾದಂಥ ಸೂರ್ಯಕುಮಾರ್ ಯಾದವ್, ಬುಮ್ರಾ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ತಂಡದ ಎಲ್ಲ ಆಟಗಾರರು ಹಾಗೂ ಮುಂಬೈ ಇಂಡಿಯನ್ಸ್ ತಂಡದ ಅಭಿಮಾನಿಗಳಿಗೆ ಇದು ಇಷ್ಟ ಕೂಡ ಇರಲಿಲ್ಲ. ಇಡೀ IPL ತಂಡದಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಬಲಶಾಲಿ ಆದಂಥದ್ದು. ಈ ತಂಡ ತನ್ನದೇ ಆದ ಹಾರ್ಡ್ ಕೋರ್ ಅಭಿಮಾನಿಗಳನ್ನು ಹೊಂದಿದೆ. ಹೀಗಾಗಿ ನಾಯಕನ ಬದಲಾವಣೆಯಿಂದ ಹಾಗೆ ರೋಹಿತ್ ಶರ್ಮಾರನ್ನು ನಡೆಸಿಕೊಂಡ ರೀತಿ ಅಭಿಮಾನಿಗಳನ್ನು ಕಿಚ್ಚೆಬ್ಬಿಸಿದೆ. ಹಾಗೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ 5 ಟ್ರೋಫಿಗಳನ್ನು ತಂದುಕೊಟ್ಟವರು ಹಾಗೆ ಹಿರಿಯ ಆಟಗಾರ. ಇಂಥ ಹಿರಿಯ ಆಟಗಾರನಿಗೆ ಗೌರವ ಕೊಡದೆ ನಡೆಸಿಕೊಂಡ ರೀತಿ ಸರಿಯಿಲ್ಲ. ಹಾರ್ದಿಕ್ ಪಾಂಡ್ಯಗೆ ನಾಯಕತ್ವದ ಅಮಲೇರಿದೆ. ತಾನು ಎಲ್ಲಿ ನಿಂತಿದ್ದೇನೆ, ಹೇಗೆ ಇರಬೇಕು ಅನ್ನೋದು ಗೊತ್ತಿಲ್ಲ. ಯಾವ ಆಟಗಾರರಿಗೆ ಹೇಗೆ ಗೌರವ ಸೂಚಿಸೋದು ಕೂಡ ಇವನಿಗೆ ಗೊತ್ತಿಲ್ಲ ಎಂದು ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ವಿಷಯ ಕುರಿತು ಈಗ ಟ್ರೋಲ್ ಪೇಜ್ಗಳಲ್ಲಿ ಭಾರಿ ಚರ್ಚೆ ನಡೆಯುತ್ತಾ ಇದೆ.
ಹಾಗೆ ಹಾರ್ದಿಕ್ ಪಾಂಡ್ಯನಿಗೆ ಚಪ್ರಿ ಎನ್ನುತ್ತಾ ಕೇಕೆ ಹಾಕುತ್ತಾ ಪಾಂಡ್ಯ ಮುಂದೆನೇ ರೋಹಿತ್ ರೋಹಿತ್ ಎಂದು ದೊಡ್ಡ ಮಟ್ಟದಲ್ಲಿ ಕೂಗುತ್ತಾ ಅಭಿಮಾನಿಗಳು ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ. ಫ್ರೆಂಡ್ಸ್, ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.